ಹಾಯ್ ಹಲೋ ವೆಲ್ಕಮ್ ಬೈ ಟು ಯೂಟ್ಯೂಬ್ ಚಾನಲ್. ನಾವು ಆರಾಮದಿ ನೋಡ್ರಿ, ನೀವು ಆರಾಮದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಇದು ಸ್ವಲ್ಪ ದಿನದ ಲೇಟಾಗಿ ಬ್ಲಾಗ್ ಹಾಕಕತ್ತೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಚೆನ್ನಾಗಿ ರೆಡಿ ಆಗಿಕಟ ಇವತ್ತು ನಮ್ಮ ಸಾನನ ಬರ್ತಡೇ ಇತ್ತು ರೀ. ಹಂಗಾಗಿ ಅಲ್ಲೇ ಹೂವು ಇಟ್ಟಿದ್ರು, ಅದನ್ನು ತೊಗೊಂಡು ಹೋಗ್ಕಟ ಬಸವಣ್ಣಗೆ ಹಾಕಟ ಅದು ದರ್ಶನ ಅದು ಮಾಡ್ಕೊಂಡು ಬಂದ್ರಾಯ್ತಂತ. ಅವತ್ತು ಹಂಗೆ ಕಾರ್ತಿಕ್ನು ಇತ್ತು ನೋಡ್ರಿ. ಹಂಗೆ ನಮ್ಮ ಸಾನು ನೋಡ್ರಿ ಹಿಂಗೆ ಒಳಗಡೆ ಹೋಗ್ಕಟ ದರ್ಶನ ಮಾಡ್ಕೊಳಕತ್ತಾಳ. ಅವತ್ತು ಅಭಿಷೇಕವು ಜಾಸ್ತಿನೇ ಗುಡಿ ಭಾಳ ರಶ್ ಇತ್ತು ನೋಡ್ರಿ. ಹಂಗೆ ನಾವು ಸ್ವಲ್ಪ ದರ್ಶನ ಅದು ಮಾಡಿಕೊಂಡು ಸ್ವಲ್ಪ ಫೋಟೋ ಅದು ತೊಗೊಂಡು ನೋಡ್ರಿ ಅಲ್ಲೇ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ನನಗೂ ಸಪೋರ್ಟ್ ಮಾಡಿ ಎಲ್ಲರೂ. ಇದು ಹೊರ್ಗಡೆ ನೋಡ್ರಿ, ಗುಡಿ ಹೊರ್ಗಡೆನ ಈ ಥರ ನಮ್ಮ ಮನೆಯವ್ರು ಹಂಗೆ ಸ್ವಲ್ಪ ಫೋಟೋ ತೆಗಿ ಅಂದ್ರೆ ಅವ್ರನ್ನ ಫೋಟೋ ತೆಗೆದು ನಮ್ಮ ಸಾನು ಅಲ್ಲೇ ಅಭಿಷೇಕದ ಇಟ್ಟಿದ್ರಲ್ಲ ತಾನೇ ಸಾ ಮಾಡ್ಕೋ ಅಂತ ನಿಂತಿದ್ಲು. ಗುಡಿಯೊಳಗೆ ಮಾತ್ರ ಚೆನ್ನಾಗಿ ರೆಡಿ ಮಾಡಿದ್ರು ನೋಡ್ರಿ. ಇದು ಅಭಿಷೇಕದಂದ್ರೆ ಎಲ್ಲಿ ಹತ್ರ ಇದೆಲ್ಲ ನೀಟಾಗಿ ಮಾಡಿರ್ತಾರೆ. ಈಗ ನೋಡ್ರಿ ನಮ್ಮ ಸಣ್ಣ ಇಷ್ಟು ಕ್ಯೂಟಾಗಿ ಸಾ ಮಾಡಕತ್ತಾಳ. ಹಂಗೆ ಅಂತ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ನಾಷ್ಟ ಅದನ್ನು ಸ್ವಲ್ಪ ಮಾಡಿದ್ದೀನಿ ನೋಡ್ರಿ. ಮಾಡ್ಕೊಂಡು ಕಟ ಇದು ಮತ್ತು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನಾನು. ನಮ್ಮ ಸಾನನ ಬರ್ತಡೇ ಐತಲ್ರಿ, ಹಂಗಾಗಿ ಸಿಂಪಲ್ಲಾಗಿ ಮನೆಗೆ ಡೆಕೋರೇಷನ್ ಮಾಡೋಣ ಅಂತ. ಈ ಟೈಮ್ದಾಗ ನಮ್ಗೆ ಹೊರ್ಗಡೆ ಹೋಗೋದು ಸೇಫ್ ಅಲ್ರಿ. ಆಮೇಲೆ ಆಲ್ಮೋಸ್ಟ್ ಈಗ ನನ್ಗೆ ಡೇಟನ್ನು ಕೊಟ್ಟಾರ್ರಿ, ಡೆಲಿವರಿ ಡೇಟ್ ಅಂದ್ಕೊಂಡು ಅದಕ್ಕೆ ಮನೆಗೆ ಮಾಡೋಣ ಅಂದ್ಕೊಂಡು ಮಾಡಕತ್ತಿದ್ವಿ ನೋಡ್ರಿ. ಈ ಕಡೆ ನೋಡ್ರಿ ನಮ್ಮ ಸಾನು ನಾನು ಬಲೂನ್ ಓದ್ತಿ ಅಂತ ಓದಕತ್ತಿದ್ಲು. ಈಗ ಸಿಂಪಲ್ಲಾಗಿ ಮಾಡೀನಿ, ಭಾಳ ಸಿಂಪಲ್ಲಾಗಿ ಮಾಡಿದ್ವಿ ನಾವು. ಹಂಗೆ ಇವೆಲ್ಲ ಸ್ವಲ್ಪ ಇದನ್ನು ಮಾಡಿ ಕಟ್ ಹಾಕಿ ಚೆನ್ನಾಗಿ ಸ್ವಲ್ಪ ರೆಡಿ ಅದನ್ನು ಮಾಡಿದ್ವಿ ನೋಡ್ರಿ. ಈಕೆ ನಮ್ಮ ಸಾನನ ಫ್ರೆಂಡ್ ನೋಡ್ರಿ, ಆಕೆ ಬೆಸ್ಟ್ ಫ್ರೆಂಡ್ಸ್ ಇಬ್ಬರು ಯಾವಾಗಲೂ ಇರ್ತಾರೆ. ಬರ್ತಡೇಗೆ ಇನ್ನೂ ಸ್ವಲ್ಪ ಜನದು ಬರೋದು ಲೇಟ್ ಆಗುತ್ತೆ ಅಂತಂದು ಇಷ್ಟು ಡೆಕೋರೇಷನ್ ಮಾಡಿ ಕಟ ನಾವು ಗುಡಿಗೆ ಹೋಗಿ ಕಾರ್ತಿಕ್ ಹಚ್ಚಿ ಬಂದ್ರಾತಂತ ರೆಡಿಯಾಗಿ ಹೊಂಟಿದ್ವಿ ನೋಡ್ರಿ. ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಹಂಗೆ ನಮ್ಮ ಮನೆಯವರು ನೋಡ್ರಿ ಅವ್ರದ್ದೊಂದು ಕಟ ಈ ಥರ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಮ್ಮ ಸಾನು ಈಗ ಮಾತ್ರ ಹಾಯ್ ಅಂತ ಭಾರಿ ಮಸ್ತ್ ಮಾಡ್ತಾವ್ರಿ ವಿಡಿಯೋದಾಗ ಬಂದು ಸರ್ತೆಮ್ಮೆ. ಈಗ ಬಸವನ ಗುಡಿಗೆ ಹೋಗಿದ್ವಿ, ಕಾರ್ತಿಕ ಹಚ್ಚಿದ್ರಾತಂತಂದು. ಇವತ್ತು ನಮ್ಮ ಊರಾಗ ಬೈಲ್ಬಸವೇಶ್ವರ ಕಾರ್ತಿಕ್ ಅಲ್ರಿ, ಅಲ್ಲೇ ಸ್ವಲ್ಪ ದರ್ಶನ ಅದು ಮಾಡ್ಕೊಂಡು ಕಟ ಫುಲ್ ರಶ್ ನೋಡ್ರಿ, ಭಾರಿ ಮಸ್ತ್ ಇತ್ತು ನೋಡೋಕೆ ಮಾತ್ರ ನೈಟು. ಹಿಂಗೆಲ್ಲ ಅವ್ರಿಗೆ ಇಷ್ಟ ಆದ ರೀತಿಯಾಗಿ ಹಚ್ತಿರ್ತಾರೆ. ನಾವು ಅಲ್ಲೇ ಪಂಕ್ತಿ ಅದು ಸಿಕ್ಕು ತೊಗೊಂಡು ಕಟ ನಾವು ಹಚ್ಚಿದ್ವಿ. ಎಲ್ಲಿ ನೋಡಿದ್ರೆ ಜನ ರೀ ಭಾಳ ರಶ್ ಇತ್ತು. ನಮ್ಮ ಸಾನು ಮತ್ತು ಇನ್ನೊಂದು ಸತಿ ಸಾ ಮಾಡ್ತಂತ ಹೋಗಿದ್ಲು. ಹಂಗೆ ನಾನು ಸ್ವಲ್ಪ ಸಾ ಮಾಡ್ಕೊಂಡು ಕಾಟ ಈ ಕಾರ್ತಿಕ್ ಆದ ಮಾರನೇ ದಿನನ ನಂದು ಡೆಲಿವರಿ ಡೇಟ್ ಕೊಟ್ಟಿದ್ರು ನೋಡ್ರಿ. ಹಂಗಾಗಿ ಸ್ವಲ್ಪ ಭಯನೇ ಇತ್ತು ನನಗೆ. ಅದಕ್ಕಂದಲೇ ಸಾ ಮಾಡಿಕೊಂಡು ಅದು ಕಾರ್ತಿಕ್ ಅದು ಹಚ್ಚಿ ಕಾಟ ಬಂದ್ರಾಯ್ತು ಅನ್ಕೊಂಡು ಹೋಗಿದ್ವಿ. ನಮ್ಮ ಸಾನು ನೋಡ್ರಿ ಈ ಥರ ಆಕೆ ಒಟ್ಟು ದೇವ್ರು ಸಿಕ್ಕರೆ ಚೆಂದಾಗಿ ಬರೀ ಸಾ ಮಾಡ್ಕೋ ಅಂತ ನಿಂತಿರ್ತಾಳೆ. ನಮ್ಮ ಮನೆಯವ್ರೆಲ್ಲ ಪಂಕ್ತಿ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಕಟ ತಳಗೋಗಿ ಹಚ್ಚಿರಾತಂದ್ರೆ ರಶ್ ಮಾತ್ರ ಭಾರಿ ಮಸ್ತ್ ಇತ್ತು ನೋಡ್ರಿ. ಅವ್ರವರು ಇಷ್ಟ ಆದಂಗೆ ಡೆಕೋರೇಷನ್ ಹಚ್ಚಕತ್ತಿದ್ರು. ಹಂಗೆ ನಾವು ಒಂದಿಷ್ಟು ಕಟ್ಟಿ ಮ್ಯಾಗ ನಮ್ದು ಬರ್ತಡೇನ ಐತಂತಂದು ಒಂದು 5 ಪಂಕ್ತಿ ತೊಗೊಂಡಿದ್ವಿ. ಅವಿಷ್ಟು ಹಚ್ಚಿ ಕಟ ಮತ್ತು ಸ್ವಲ್ಪ ಇನ್ನೊಂದಿಷ್ಟು ಹಚ್ಚಿ ಕಟ ಹೊರ್ಗಡೆ ಬಂದ್ವಿ ನೋಡ್ರಿ ನಾವು. ಮತ್ತು ಜಾಸ್ತಿ ಪಂಕ್ತಿ ಹಚ್ಕೊಂತ ಕುಂತೀವಿ ಅಂದ್ರೆ ಬರ್ತಡೇಗೆ ಲೇಟ್ ಆಗುತ್ತೆ, ಎಲ್ಲರೂ ಬಂದು ಕುಂತಾರಂತ ಅನ್ನಕತ್ರು. ಹಂಗಾಗಿ ನಾವು ಜಲ್ದಿ ಹಚ್ಕೊಂಡು ಬಂದ್ರಿ. ನಮ್ಮೂರ ಕಾರ್ತಿಕ ಹೆಂಗಾಗೈತೆ ನೋಡ್ಕೊಂಬರ್ರಿ ಹೋಗಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕು. ಮನೆಯವರು ಸ್ವಲ್ಪ ದೀಪದ ಹಚ್ಚಿದ್ರು ನೋಡ್ರಿ, ನಮ್ಮ ಸಾಂಗ್ ಕೈಲಿ ಸ್ವಲ್ಪ ಹಚ್ಚಿಸಿದ್ವಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕು. ಪ್ರತಿ ವರ್ಷನೂ ಹಿಂಗೆ ನೋಡ್ರಿ ಗ್ರ್ಯಾಂಡಾಗೆ ಕಾರ್ತಿಕ ಇಳಿಸೋದು ಅದನ್ನೆಲ್ಲ ಮಾಡ್ತಾರೆ. ನಮ್ಮ ಮನೆಯವ್ರನ್ನೂ ಅವರು ಸ್ವಲ್ಪ ಅದು ದೀಪ ಎಲ್ಲ ಹಚ್ಚಿದ್ರು. ಆಮೇಲೆ ನಮ್ಮ ಸಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ಲು ನೋಡ್ರಿ ಬರ್ತಡೇಗೆ ಅಂತಂದು. ನಾನು ಈ ಕಡೆ ನಮ್ಮ ಅಕ್ಕನ ಮಗಳನ್ನು ಹಾಕಿ ಹಚ್ಚಿದ್ಲು. ಅದನ್ನ ಸ್ವಲ್ಪ ನೋಡ್ಕೊಂಡು ಕಟ ಇದು ಬಸವನ ಗುಡಿಯಾಗ ಎಷ್ಟು ರಶ್ ಐತೆ ನೋಡ್ರಿ. ಸಣ್ಣ ಮಕ್ಕಳು ದೊಡ್ಡವರು ಭಾಳ ಹುಷಾರಾಗಿರ್ಬೇಕು ನೋಡ್ರಿ. ಹಿಂಗೆ ದೀಪ ಹಚ್ಚೋ ಹೊತ್ನಾಗ ಅದು ಸ್ವಲ್ಪ ಏನಾರ ಕಿಡಿಸಿಡಿತಂದ್ರೆ ಭಾಳ ಡೇಂಜರ್ ಆಗೋಂಥದ್ದು ಇರುತ್ತೆ. ಎಷ್ಟು ಡಿಸೈನ್ ಆಗಿ ಮಾಡಿದ್ರು ನೋಡ್ರಿ. ನಾವು ಸ್ವಲ್ಪ ಅಷ್ಟು ಡಿಸೈನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಬರೋದ್ರಾಗ ಜನ ಸ್ವಲ್ಪನೂ ಬಂದಿತ್ತು ನಮ್ಮ ಮನೆಗೆಲ್ಲ ಮಂದಿ. ನಾವಂದ್ರೆ ಸಿಂಪಲ್ಲಾಗಿ ಮಾಡಿದ್ವಲ್ಲ, ಸಿಂಪಲ್ಲಾಗಿ ನಮ್ಮ ಮನೆಗೆ ಇಷ್ಟ ಆಗಿದ್ರೆ ಜಾಸ್ತಿ, ನಮಗೂ ಸಿಂಪಲ್ ಅಂದ್ರೆ ಜಾಸ್ತಿ ಇಷ್ಟ. ಈ ಥರ ಸ್ವಲ್ಪ ನೋಡ್ಕೊಂಡು ಕಾಟ ಅದು ಸ್ವಲ್ಪ ಫೋಟೋ ಗೀಟೋ ತೊಗೊಂಡು ನಾವು ಸ್ವಲ್ಪ ಫೋಟೋ ಅದನ್ನು ತೆಗೆಸ್ಕೊಂಡ್ವಿ ನೋಡ್ರಿ. ಇಲ್ಲೇ ಕೆಳಗಡೆ ಸ್ವಲ್ಪ ಎಣ್ಣೆ ಅದು ಜಾಸ್ತಿ ಇತ್ತು, ಅದನ್ನು ಹಾಕಿ ಕಾಟ ಬರಕತ್ತಿದ್ವಿ. ಮತ್ತು ಮನೇಲಿಂದ ಕಂಟಿನ್ಯೂ ಮಾಡ್ತೀನಿ ರೀ ವಿಡಿಯೋ ಹೋಗಿ ಕಾಟ.
ನಾವು ದೀಪ ಹಿಡ್ಕೊಳೋದು ನೋಡಿ ಈಕಿ ನಾನು ಹಿಡ್ಕೊತೀನಿ ಅಂತ ಬಂದ್ಲು, ಹಠ ಮಾಡಕತ್ಲಂತ ಆಕಿನ ಸ್ವಲ್ಪ ಕೈಯಾಗ ಕೊಟ್ವಿ. ಇದು ನೋಡ್ರಿ ಸಿಂಪಲಾಗಿ ಕೇಕ್ ತಂದಿದ್ದೀವಿ ನಾವು ಅವತ್ತು ಬರ್ತಡೇಗೆ. ಹಂಗೆ ಅದೊಂದು ಸ್ವಲ್ಪ ಆರತಿ ಅದೆಲ್ಲ ಬೆಳಗ್ತಾರೆ ನಮ್ಮ ಹಳ್ಳಿ ಸೈಡು. ಸ್ವಲ್ಪ ಆರತಿ ಅದು ಬೆಳಗಿಸ್ಕಟ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ. ಇಷ್ಟ ಜನ ಜಾಸ್ತಿ ಜನ ಏನು ಕರೆಸಿದ್ದಿಲ್ಲ ನಾವೇನು, ಸಿಂಪಲಾಗಿ ಅಂತ ಸ್ವಲ್ಪ ಜನನ ಕರೆಸಿದ್ವಿ. ಯಾಕಂದ್ರೆ ಈ ಟೈಮ್ದಾಗ ರೀ ನನಗೂ ಮಾಡೋಕ್ಕಾಗೋದಿಲ್ಲ, ಹೊಟ್ಟೆ ಅದು ಜಾಸ್ತಿ ಇತ್ತಲ್ಲ ಪ್ರೆಗ್ನೆಂಟ್ ಅನ್ಕೊಂಡು, ಅದ್ರ ಸಂಬಂಧ ಸಿಂಪಲಾಗಿ ಮಾಡೋಣ ಅಂತಂದ್ರು ಮನೆಯವ್ರು. ಹಾಗಾಗಿ ಸ್ವಲ್ಪ ಸಿಂಪಲಾಗೆ ಮುಗಿಸಿದ್ವಿ. ಇದು ನೋಡ್ರಿ ಎಷ್ಟೊತ್ತಾದರೂ ಹಚ್ಚಿದ್ರು ಹತ್ತಲೇ ಇಲ್ಲ, ಊದ್ಬತ್ತಿದು. ಹಂಗಾಗಿ ಅದು ಲಾಸ್ಟಿಗೆ ಹತ್ತು ಅದು ವೀಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ ನನಗೆ. ಆಕೆ ಒಟ್ಟು ಕುಂದ್ರವಳಾಗಿದ್ಲು ರೀ. ಒಟ್ಟು ನನ್ನ ಎತ್ಕೋರಿ ಅಂತಂದು ಭಾಳ ಹಠ ಮಾಡಕತ್ತಿದ್ಲು. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಎಂಡ್ ಮಾಡ್ತೀನಿ ರೀ.